Yes. Hi, hello everyone. Namaste. Good evening. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಆ್ಯಂಡ್ ವೆಲ್ಕಮ್ ಆಲ್. ಇವತ್ತಿನ ಈ ಕ್ಲಾಸಲ್ಲಿ ನಾನು 2022ರ GPSTR ಪೇಪರ್ 2 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಈಗಾಗಲೇ GPSTRದ 2022ರ ಒಂದು ಪತ್ರಿಕೆ 1 ನಾನು ಈಗಾಗಲೇ ಬಿಡಿಸಿದ್ದೀನಿ. ಸೊ ಯಾರೆಲ್ಲ ಇದುವರೆಗೂ ಆ ಒಂದು ವಿಡಿಯೋನ ನೋಡಿಲ್ವೋ ಸೊ ಖಂಡಿತ ಆ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ನೆಕ್ಸ್ಟು ಈ ಪ್ರಶ್ನೆಗಳನ್ನು ನೀವು ರಿಪೀಟಾಗಿ ಓದ್ತಾ ಇರೋದ್ರಿಂದ ಮುಂಬರುವಂತಹ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಓದಿದರೆ ನಿಮಗೆ ತುಂಬ ಒಳ್ಳೆಯದು. ಸೊ ಹೀಗಾಗಿ ನೀವು ಪುನಃ ಅದನ್ನು ರಿಕಾಲ್ ಮಾಡ್ತಾನೆ ಇರಬೇಕಾಗತ್ತೆ. ಇದು ಪೇಪರ್ 2 ಆಗಿರುತ್ತೆ. ವಿಷಯ ಸಮಾಜಿತ ಪಾಠಗಳಾಗಿರುತ್ತೆ. ಓಕೆನಾ. ಇದರಲ್ಲಿ ಕೆಲವೊಂದಷ್ಟು ನಿಮಗೆ ಸೂಚನೆಗಳು ಇರುತ್ತೆ. ಇವುಗಳನ್ನ ನೀವು ನೋಡಿಕೊಂಡು ತಿಳ್ಕೊಂಡಿರಬೇಕಾಗತ್ತೆ. ಓಕೆ, ನೋಡೋಣ. ಸೊ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ದೇವಾಲಯಗಳು ಮತ್ತು ಅವುಗಳು ಇರುವಂತಹ ಸ್ಥಳಗಳನ್ನು ಹೊಂದುವ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇಟ್ ಮೀನ್ಸ್ ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾವ್ದು ಬರುತ್ತೆ? ಸ್ನೇಹಿತರೆ ಒಂದು ನಿಮಿಷ. ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ? ಒಂದು ನಿಮಿಷ. ಇದಕ್ಕೆ ಹೊಂದಿಸ್ತಾ ಹೋಗೋಣಂತೆ. ಫಸ್ಟ್ಗೆ ನಮಗೆ ಯಾವ್ದು ಬರುತ್ತೋ ಅದನ್ನು ನಾವು ನೋಡ್ಕೋಬೇಕು. ಫಸ್ಟ್ಗೆ ನೋಡಿ, ಇಲ್ಲಿ ಕೈಲಾಸದ ದೇವಸ್ಥಾನ. ಕೈಲಾಸ ದೇವಸ್ಥಾನ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಎಲ್ಲೋರ ಅಂತ. ಎಲ್ಲಿದೆ ಅದು? ಇಲ್ಲಿದೆ ನೋಡಿ, ಎಲ್ಲೋರ. ಸೊ 4ನೇ ಆಪ್ಷನ್ನು 5 ಇರೋದನ್ನು ನೋಡ್ಕೋಬೇಕು. ಸೊ ಇಲ್ಲಿ ಇದು ಒಂದಿದೆ. ಸೊ ಹೀಗಿರುವಾಗ ನೆಕ್ಸ್ಟ್ ಇನ್ನೊಂದನ್ನು ನೋಡ್ಕೋಬೇಕು. ಸೊ ಹಾಗಿದ್ರೆ 4 ಆಗಲೇಬೇಕು. ಮಧುಕೇಶ್ವರ ದೇವಸ್ಥಾನ ಅಂತಂದರೆ ಬನವಾಸಿ ಆಗಲೇಬೇಕು. ಓಕೆನಾ. ಪಾತಾಳೇಶ್ವರ ಯಾವ್ದು ಬರುತ್ತೆ ನೋಡಿ? ಪಾತಾಳೇಶ್ವರ ನಮಗೆ ಗೊತ್ತಿರೋ ಹಾಗೆ ತಲಕಾಡು ಪಾತಾಳೇಶ್ವರ, ಹೌದಲ್ವಾ? ಹಾಗಾದರೆ ಎಷ್ಟು? ಎರಡನೇದ್ದು ನಮಗೆ 3 ಆದರೆ, ಎರಡನೇದ್ದು ನಮಗೆ 3 ಆದರೆ ಇಲ್ಲಿದೆ ನೋಡಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಂದರೆ ಲೋಕೇಶ್ವರ ಏನಾಗುತ್ತೆ? ಪಟ್ಟದಕಲ್ಲು ಲೋಕೇಶ್ವರ ದೇವಸ್ಥಾನ ಆಗುತ್ತೆ. ಸೊ ಈ ರೀತಿ ನಾವು ಅನಲೈಸ್ ಮಾಡ್ತಾ ಹೊಂದಿಸಿ ಬರೆಯೋದನ್ನು ಬರೀಬೇಕಾಗುತ್ತೆ. ಕೆಲವೊಂದು ಸತಿ ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ಸ್ ಕರೆಕ್ಟ್ ಕೊಟ್ಬಿಟ್ಟಿರ್ತಾರೆ. 1 2 3 4 ಕರೆಕ್ಟಿಗೆ ಕರೆಕ್ಟ್, ಓಕೆ, ಹಿಂಗೆ ಕೊಟ್ಟಿರ್ತಾರೆ. ಇಲ್ಲಾಂದರೆ ಏನು ಮಾಡ್ತಾರೆ? ಡೆಡ್ ಅಪೋಸಿಟ್, ಉಲ್ಟಾ ಕೆಳಗಿಂದ ಮೇಲೆ ಬಂದಿರ್ತಾರೆ. ಸೊ ಅದನ್ನು ಒಂದು ಸತಿ ನೀವು ಗಮನಿಸ್ಕೊಂಡು ಈ ರೀತಿ ಮಾಡ್ತಾ ಹೋಗಿ. ಓಕೆ. ಸೊ ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಓದಿ ಮತ್ತು ಅವುಗಳಿಗೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ. ಒಂದು ನಿಮಿಷ, ಇಲ್ಲಿ ಸ್ವಲ್ಪ ಜೂಮ್ ಮಾಡ್ತೀನಿ, ಕಾಣಿಸಲ್ಲ. ಇವಾಗ ಕಾಣಿಸ್ತಾ ಇದೆ ನೋಡಿ. ಯಾವುದು? ಈತನು ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು. ಈತನು ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು. ನೆಕ್ಸ್ಟು ಈತನು ಕೈರೋದಲ್ಲಿನ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಸಿಸಿದನು. ನೆಕ್ಸ್ಟು ಈತನು ಬೀದರಿನಲ್ಲಿ ಮದರಸವನ್ನು ಸ್ಥಾಪಿಸಿದನು. ಸ್ನೇಹಿತರೆ, ನಿಮಗೆ ಇವು ಯಾವ ಗೊತ್ತಾಗದೆ ಹೋದರೂ ಇದು ಮಾತ್ರ ಪಕ್ಕ ಗೊತ್ತಾಗೇ ಆಗಿರುತ್ತೆ. ಮದರಸವನ್ನು ಯಾರು ಸ್ಥಾಪಿಸಿದವರು? ಮೊಹಮ್ಮದ್ ಗವಾನ್ ಅಲ್ವಾ? ಸೊ ಇವನಿಗೆ ಸಂಬಂಧಿಸಿದಂತಹ ಮೇಲಿನ 4 ಹೇಳಿಕೆಗಳು ಇರುತ್ತೆ. ಓಕೆ. ನೆಕ್ಸ್ಟ್ ಬನ್ನಿ, 3ನೇ ಪ್ರಶ್ನೆ, ಕೊಟ್ಟಿರುವ ಅರಸರ ಸರಿಯಾದ ಕೊಟ್ಟಿರುವ ಅರಸರ ಸರಿಯಾದ ಕಾಲಾನುಕ್ರಮಣಿಕೆಯು ಯಾವುದು? ಜಯಚಾಮರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇದರಲ್ಲಿ ಫಸ್ಟ್, ಸೆಕೆಂಡು, ಥರ್ಡ್, ಫೋರ್ತ್ ಅಂತ ನಾವಿಲ್ಲಿ ಆಯ್ಕೆ ಮಾಡಬೇಕು. ಇಟ್ ಮೀನ್ಸ್ ಹೊಂದಿಸಿ ಹೊಂದಿಸಿ ಅಲ್ಲ, ಕಾಲಾನುಕ್ರಮದಲ್ಲಿ ಬರೀಬೇಕು. ಮೊದಲು ಯಾರು ಬಂದರು? ಒಡೆಯರು. ಫಸ್ಟ್ಗೆ ಯಾರು ಅಂತಂದರೆ ಚಿಕ್ಕದೇವರಾಜ ಒಡೆಯರು ಬರ್ತಾರೆ. ಒಂದು ನಿಮಿಷ. ಚಿಕ್ಕದೇವರಾಜ ಒಡೆಯರು ಫಸ್ಟ್ಗೆ ಬರ್ತಾರೆ. ನೆಕ್ಸ್ಟು ನೋಡಿ, ಬಿ ಒಂದನೇದವರು ಅಂತಂದರೆ ಸೊ ಇವು ತಪ್ಪಾಗ್ಬಿಡತ್ತೆ. ಆಟೋಮೆಟಿಕ್ ಇವೆರಡು ತಪ್ಪಾಗುತ್ತೆ. ಸೊ 2ರಲ್ಲಿ ಬಿ ಇದೆ. ಸೊ ನೆಕ್ಸ್ಟ್ ಹೋಗಬೇಕು ನಾವು. 2ನೇದು ಚಿಕ್ಕದೇವರಾಜ ನಂತರ ಯಾರು ಬರ್ತಾರೆ? 2ರಲ್ಲಿ ಡಿ ಇರೋದ್ರಿಂದ 2ನೇದಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರೇ ಬರ್ತಾರೆ. ಓಕೆ. ನೆಕ್ಸ್ಟ್ ಯಾರು ಬರ್ತಾರೆ ನೋಡಿ? 3ನೇದು 10ನೇ ಚಾಮರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರು. ಇದು 3, ಇದು 4 ಆಗುತ್ತೆ. ಅಂದರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಹೋಗಿ 4ನೇ ಪ್ರಶ್ನೆ, ಮೋತಿಲಾಲ್ ನೆಹರು ಮತ್ತು CR ದಾಸ್ ಅವರು ಆರಂಭಿಸಿದ ರಾಜಕೀಯ ಪಕ್ಷ ಯಾವುದು?
ಸೋಷಲಿಸ್ಟ್ ಪಕ್ಷ, ಸ್ವರಾಜ್ಯ ಪಕ್ಷ, ಜನತಾ ಪಕ್ಷ, ಸ್ವತಂತ್ರ ಕಾರ್ಮಿಕ ಪಕ್ಷ. ಯಾವ ಪಕ್ಷ? ನೆಹರು ಮತ್ತು ಸಿ ಆರ್ ದಾಸ್ರವರು, ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ಅವರು ಯಾವ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದರು ಅಂದರೆ ಅದು ಸ್ವರಾಜ್ಯ ಪಕ್ಷ ಆಗಿರುತ್ತೆ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಪ್ರತಿಪಾದನೆ ಮತ್ತು ಕಾರಣ ಕೊಟ್ಟಿದ್ದಾರೆ. ಪ್ರತಿಪಾದನೆ: ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಕಾಂಗ್ರೆಸ್ ಕರೆ ನೀಡಿತು ಅಂತ. ಅದಕ್ಕೆ ಕಾರಣ ಏನು? ಸ್ಟ್ರಾಫೋರ್ಡ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವ ಸಲಹೆ ನೀಡಿತು ಅಂತ. ಸೊ ಇಲ್ಲಿ ಹೇಳಿಕೆ ಯಾವುದು ತಪ್ಪು ಯಾವುದು ಸರಿ ನೋಡಿ. ಓಕೆ, ಯಾವ್ದು ಬರುತ್ತೆ ಅಂತಂದರೆ ಇದು ಆಪ್ಷನ್ 1. ಎ ಮತ್ತು ಆರ್ಗಳು ಎರಡೂ ಸರಿಯಾಗಿದ್ದು ಎಗೆ ಆರ್ ಸರಿಯಾದ ವಿವರಣೆ ಆಗಿದೆ. ಓಕೆ, ನೆಕ್ಸ್ಟ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡವರು ಯಾರು? ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ರೆ ನಾವೇನು ಹೇಳ್ತೀವಿ? ಸೊ ಇಲ್ಲಿ ಅದನ್ನು ಒಪ್ಕೊಂಡವ್ರು ಯಾರು ಬರ್ತಾರೆ? ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಲಾರ್ಡ್ ವೆಲ್ಲೆಸ್ಲಿ ಬರ್ತಾನೆ ಅಲ್ವಾ? ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ. ಓಕೆ, ಕಾಯಂ ಜಮೀನ್ದಾರಿ ಪದ್ಧತಿ ಅಂತಂದರೆ ಯಾರು ಬರ್ತಾರೆ? ಕಾರ್ನ್ವಾಲಿಸ್ ಬರ್ತಾನೆ. ಸೊ ಇಲ್ಲಿ ಒಪ್ಪಿಕೊಂಡವರು ಯಾರು? ಎರಡನೇ ಬಾಜಿರಾವ್. ಯಾರು? ಎರಡನೇ ಬಾಜಿರಾವ್. ಆಪ್ಷನ್ 3 ಎರಡನೇ ಬಾಜಿರಾವ್ ಆಗಿರ್ತಾನೆ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಈಕೆಯು ತನ್ನ ಸ್ತ್ರೀ ಪುರುಷ ತುಲನಾ ಎಂಬ ಪುಸ್ತಕದಲ್ಲಿ ಮಹಿಳಾ ಶೋಷಣೆಯನ್ನು ವಿರೋಧಿಸಿದಳು. ಈಕೆಯು ಸತ್ಯಶೋಧಕ ಸಮಾಜದ ಸದಸ್ಯೆಯಾಗಿದ್ದಳು. ಸ್ತ್ರೀ ಪುರುಷ ತುಲನಾ ಎಂಬ ಪುಸ್ತಕ ಯಾರ್ದು ಅಂತ ನಿಮಗೆ ಗೊತ್ತಿರಬೇಕು. ಯಾರ್ದಿದು? ತಾರಾಬಾಯಿ ಸಿಂಧೆ ಅವ್ರದ್ದು. ಸೊ ಇವರಿಗೆ ಸಂಬಂಧಿಸಿದಂತಹ ಇದೊಂದು ಪ್ರಶ್ನೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ನಿಬಂಧನೆಯು ಸಂಬಂಧಿಸಿರುವುದು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ರಾಜನು ಇಟ್ಕೊಳ್ಳಬೇಕು ಮತ್ತು ಈತನ ಖರ್ಚನ್ನು ಆತನೇ ಭರಿಸಬೇಕು ಅಂತಕ್ಕಂಥದ್ದು ಯಾವ ಒಂದು ನೀತಿಯಾಗಿರುತ್ತೆ? ಇದು ಏನಾಗುತ್ತೆ? ಸಹಾಯಕ ಸೈನ್ಯ ಪದ್ಧತಿಯ ನೀತಿಯಾಗಿರುತ್ತೆ ಅಲ್ವಾ? ನೆಕ್ಸ್ಟ್ 9ನೇ ಪ್ರಶ್ನೆ. ಇಲ್ಲಿ ಸಹ ಹೊಂದಿಸಿ ಬರೆಯತಕ್ಕಂಥದ್ದು ನೋಡಿ. 1773 ಯಾವುದು? ಓಕೆ, ಹಾಕ್ತಾ ಹೋಗೋಣವಾ? ಎಸ್, 1773ರಂದು ಯಾವುದು? ಪಟ್ಟಿ ಬಿ ಅನ್ನು ಓದ್ಕೋಬೇಕು. ಬಂಗಾಳದ ಗವರ್ನರ್ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು. ಎಸ್, ಇದು ಓಕೆ. 1ಕ್ಕೆ 5. ನೆಕ್ಸ್ಟ್ ಬಂದರೆ 1784 ಯಾವುದು? ನಿಯಂತ್ರಣ ಮಂಡಳಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು 3. ನೆಕ್ಸ್ಟು 1909 ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳು. ಓಕೆ, 1919 ಭಾರತಕ್ಕೆ ಒಬ್ಬ ಹೈಕಮಿಷನರನ್ನು ನೇಮಕ ಮಾಡಲಾಗಿದ್ದು. ಸೊ ಯಾವ್ದು ಬರುತ್ತೆ ಇಲ್ಲಿ? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಮಾನವ ಕುಲಕ್ಕೆ ಒಂದು ಜಾತಿ, ಒಂದು ಧರ್ಮ ಮತ್ತು ಒಬ್ಬನೇ ದೇವರು. 2ನೇದು ಹೇಳಿಕೆ. ವೈಕಂ ಸತ್ಯಾಗ್ರಹವನ್ನು ಆರಂಭಿಸಲಾಯಿತು. ಎಸ್, ವೈಕಂ ಸತ್ಯಾಗ್ರಹ ಅಂದ ತಕ್ಷಣ ನಮಗೆ ನೆನಪಾಗಲೇಬೇಕು ನಾರಾಯಣ ಗುರು ಅವರು. ನಾರಾಯಣ ಗುರು. ಸೊ ಇಲ್ಲಿ ಬರ್ತಕ್ಕಂಥದ್ದು ಒಂದು ನಿಮಿಷ ಯಾವುದು ಅಂತಂದರೆ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಮ್ ಅಂತಕ್ಕಂಥದ್ದು. ಸೊ ನಾರಾಯಣ ಗುರು ಅವರಿಗೆ ಇದು ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಭಾರತ ನಕ್ಷೆಯಲ್ಲಿ ಗುರುತಿಸಿರುವಂತಹ ಸ್ಥಳವನ್ನು ಗಮನಿಸಿ ಅದಕ್ಕೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ ಅಂತ. ಎಸ್, ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಈ ಪ್ಲೇಸು ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಎಸ್ ನೋಡಿ, ಈ ಪ್ಲೇಸ್. ಎಸ್, ಈ ಪ್ಲೇಸು. ಸೊ ಇಲ್ಲಿ ಚೌರಿ ಚೌರಾ ಘಟನೆ, ದಂಡಿ ಸತ್ಯಾಗ್ರಹ ಮತ್ತು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಓಕೆ, ಒಂದು ನಿಮಿಷ, ಓಕೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ಸಾಬರಮತಿ ಆಶ್ರಮ ಸ್ಥಾಪನೆ ಅಂತ. ಸೊ ಆ ಒಂದು ಸ್ಥಳ ಯಾವುದಕ್ಕೆ ಸಂಬಂಧಪಟ್ಟಿದ್ದಾಗಿರತ್ತೆ? ಅವರು ಗುರುತಿಸಿದ್ದಾರಲ್ವ, ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಎಸ್, ಇದು ದಂಡಿ ಸತ್ಯಾಗ್ರಹ. ಗೊಂದಲ ಬೇಡ, ದಂಡಿ ಸತ್ಯಾಗ್ರಹದ ಒಂದು ಸ್ಥಾನ ಆಗಿರುತ್ತೆ. ಓಕೆ, ನೆಕ್ಸ್ಟ್
12ನೇ ಪ್ರಶ್ನೆ, ಕೊಟ್ಟಿರುವ ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ 3ನೇ ಪದಕ್ಕೆ ಉತ್ತರವನ್ನು ಆರಿಸಿ. ಪೆರೆಸ್ಟ್ರಾಯ್ಕ್ ಅಂತಕ್ಕಂಥದ್ದು ಸೋವಿಯತ್ ರಷ್ಯಾ, ಮುನ್ನಡೆಯ ಮಹಾಜಿಗಿತ ಅಂತಕ್ಕಂಥದ್ದು ಯಾವುದು? ನಾವು ಯಾವುದಕ್ಕೆ ಹೇಳ್ತೀವಿ? ಅಮೆರಿಕಾ, ಚೀನಾ, ಜಪಾನ್, ಜರ್ಮನಿ ಅಂತ. ಸೊ ಯಾವುದಕ್ಕೆ? ಎಸ್, ನಾವು ಮುನ್ನಡೆಯ ಮಹಾಜಿಗಿತ ಅಂತಕ್ಕಂಥ ಕರೆಯುವುದು ಚೀನಾಕ್ಕೆ. ಓಕೆ, ಭಾರತದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವತಂತ್ರದ ಹಕ್ಕನ್ನು ಇಲ್ಲಿ ವಿವರಿಸಲಾಗಿದೆ. ಧಾರ್ಮಿಕ ಅಂತಂದರೆ 25ರಿಂದ 28 ಬರುತ್ತೆ. ಸೊ ಮೊನ್ನೆ TET ಕೇಳಿದರು. ಸೊ ಅದರಲ್ಲಿ ಸಹ ಯಾವುದು 21ರಿಂದ ಯಾವ್ದು ಬರುತ್ತೆ? ಸೊ ಸ್ವತಂತ್ರದ ಹಕ್ಕನ್ನು 19ರಿಂದ 21 ಅಂತ ಕೊಟ್ಟಿದ್ದರು. ಸೊ ಅಲ್ಲಿ 22 ಆಗಬೇಕಾಯಿತು. ಸೊ ಇಲ್ಲಿ 14ರಿಂದ 18ನೇ ವಿಧಿಗಳು ಸಮಾನತೆಯ ಹಕ್ಕುಗಳನ್ನು ಸೂಚಿಸಿದರೆ 19ರಿಂದ 22 ಸ್ವತಂತ್ರದ ಹಕ್ಕನ್ನು ಸೂಚಿಸುತ್ತೆ. ನೆಕ್ಸ್ಟು 23ರಿಂದ 24ನೇ ವಿಧಿ ಶೋಷಣೆಯ ಹಕ್ಕು, 25ರಿಂದ 28 ಧಾರ್ಮಿಕ ಸ್ವತಂತ್ರದ ಹಕ್ಕಾಗಿರುತ್ತೆ. ನೆಕ್ಸ್ಟು 29ರಿಂದ 30 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಾಗಿರುತ್ತೆ. ಸೊ 37ನೇದು ಮೋಸ್ಟ್ ಇಂಪಾರ್ಟೆಂಟು. ಸೊ ಈ ವಿಧಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಾಗಿರುತ್ತೆ. ಹಾಗೆಯೇ ಇದು ಸಂವಿಧಾನದ ಹೃದಯ ಅಂತಲೂ ಕರೆಸ್ಕೊಂಡಿರುತ್ತೆ. ಸೊ ಇದಷ್ಟು ಹೆಚ್ಚಿನ ಮಾಹಿತಿಯಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ 14, ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರಗಳ ಗುಂಪು ಯಾವುದು? ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ. ಸೊ ಇದರಲ್ಲಿ ಸರಿಯಾದ ಗುಂಪನ್ನು ಹೇಳಬೇಕು. ಸೊ ಇದರ ಆಹಾರ ಮತ್ತು ಕೃಷಿದು ಜಿನೇವಾ ಅಲ್ಲ, ಅದು ರೋಮಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ಇದು ರೋಮ್ನಲ್ಲಿ ಅಲ್ಲ, ಇದು ಜಿನೇವಾ ಅಂತ ಅನಿಸುತ್ತೆ. ಓಕೆ, ನಂತರ 1965ರಲ್ಲಿ ಯುನಿಸೆಫ್ ನೊಬೆಲ್ ಬಹುಮಾನ ಗಳಿಸಿದೆ ಅಂತ. ಎಸ್, IMF ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ನಲ್ಲಿದೆ ಅಂತಕ್ಕಂಥದ್ದು. ಸೊ ಇದರಲ್ಲಿ 4ನೇ ಹೇಳಿಕೆ ಸರಿಯಾಗಿದೆ. ಆನಂತರ 3ನೇ ಹೇಳಿಕೆಯೂ ಸಹ ಸರಿಯಾಗಿದ್ದು, ಸೊ ಇದರಲ್ಲಿ C ಮತ್ತು D ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಸೊ ಆಪ್ಷನ್ 2 ಇದು ಸರಿ ಉತ್ತರ ಆಗುತ್ತೆ. ಸೊ ಇದು ತಪ್ಪು, ಇದು ತಪ್ಪು. ಓಕೆ, ಈ ರೀತಿಯಾಗಿ ನಾವು ಅನಲೈಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ 15ನೇ ಪ್ರಶ್ನೆ. ಎಸ್, ಈ ಒಂದು ಪೇಪರ್ 2 ಪತ್ರಿಕೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 50 ಪ್ರಶ್ನೆಗಳು MCQ ಮಾದರಿಯಲ್ಲಿ ಇರುತ್ತೆ, ಮಲ್ಟಿಪಲ್ ಚಾಯ್ಸಲ್ಲಿ ಇರುತ್ತೆ. ಸೊ ಇನ್ನುಳಿದಂತಹ 100 ಪ್ರಶ್ನೆಗಳು ನಮಗೆ ಡಿಸ್ಕ್ರಿಪ್ಟಿವಲ್ಲಿ ಇರುತ್ತೆ. ಸೊ ನಾವು ವಿವರಣಾತ್ಮಕವಾಗಿ ಬರೀಬೇಕಾಗತ್ತೆ. ಓಕೆ, ಇವತ್ತು 50 ಪ್ರಶ್ನೆಗಳನ್ನು ನೋಡ್ಕೊಂಡು ಬಿಡೋಣ. ಮುಂದಿನದನ್ನು ಮತ್ತೆ ನಾನು ತಿಳಿಸ್ತೀನಿ. ಓಕೆ, ಭಾರತದ ರಾಷ್ಟ್ರಪತಿಯವರನ್ನು ಚುನಾಯಿಸುವವರು ಯಾರು? ಕೆಳಗೆ ನೋಡಿ, 18 ವರ್ಷ ವಯೋಮಾನ ಮೀರಿದ ಎಲ್ಲ ಭಾರತೀಯ ನಾಗರಿಕರು, ಸ್ಥಳೀಯ ಸ್ವಯಂ ಸರ್ಕಾರ ಮತ್ತು ವಿಧಾನಸಭೆಯ ಚುನಾಯಿತ ಸದಸ್ಯರು ಮಾತ್ರ, ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮಾತ್ರ, ಸಂಸತ್ತಿನ 2 ಸದನಗಳ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು. ಸೊ ಇಲ್ಲಿ ನಾನು ಆಪ್ಷನನ್ನು ಓದ್ತಾ ಕೂತ್ಕೊಳ್ಳೋದಿಲ್ಲ, ತುಂಬ ಲೆಂಗ್ದಿ ಆಗ್ತಾ ಹೋಗುತ್ತೆ. ಸೊ ಪ್ರಶ್ನೆ ಓದಿ ಉತ್ತರ ಹೇಳ್ತಾ ಹೋಗ್ತೀನಿ. ಓಕೆನಾ? ಎಸ್, ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ಎಸ್, ಇದಕ್ಕೆ ಸಂಸತ್ತಿನ 2 ಸದನಗಳ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರಾಗಿರ್ತಾರೆ. ಓಕೆ, ನೆಕ್ಸ್ಟು ಸಂವಿಧಾನದ ವಿಧಿ 352ರಿಂದ 360 ಇದರ ಬಗ್ಗೆ ಹೇಳುತ್ತದೆ. ಯಾವುದರ ಬಗ್ಗೆ ಹೇಳುತ್ತೆ? ಎಸ್, ಭಾರತದ ರಾಷ್ಟ್ರಪತಿಯವರ ತುರ್ತು ಅಧಿಕಾರ ಮತ್ತು ಕಾರ್ಯದ ಕುರಿತಾಗಿ ಹೇಳುತ್ತೆ. ನೆಕ್ಸ್ಟು 17ನೇ ಪ್ರಶ್ನೆ. ಇಲ್ಲಿ ಸಹ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ನೋಡಿ, ಒಂದು ನಿಮಿಷ ಹೊಂದಿಸ್ತಾ ಹೋಗೋಣವಾ? ಎಸ್, ವಿಶ್ವ ಮಾನವ ಹಕ್ಕುಗಳ ಅಂಗೀಕಾರ ಯಾವಾಗತ್ತೆ? ಎಸ್, ಇದು 1948. ಎಸ್, ಅಮೆರಿಕ ಸ್ವತಂತ್ರ ಸಂಗ್ರಾಮ ಅಂದರೆ 1776. ಓಕೆ, ರಷ್ಯಾದ್ದು 1917 ಅಲ್ವಾ? ಯಾವುದು? ರಷ್ಯಾದ್ದು 1917. ಎಸ್, ಆನಂತರ ಫ್ರಾನ್ಸ್ ಕ್ರಾಂತಿ ಬಂದರೆ ಇದು 1789 ಇದೆ. ಓಕೆ, ಎಸ್, ಇದಕ್ಕೆ ಸರಿ ಹೊಂದುವಂಥ ಆಯ್ಕೆ ಯಾವುದು ನೋಡಿ? 2, 3, 5, 4. ಎಸ್, ಇದೆ ಫಸ್ಟ್. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ ನೋಡಿ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇಲ್ಲಿ ಸಲ್ಯಾನಿ ಗ್ರಾಮಸ್ಥರು 1983ರಲ್ಲಿ ಅಪ್ಪಿಕೋ ಚಳವಳಿಯನ್ನು ಆರಂಭಿಸಿದರು ಅಂತ. ಎಸ್, ಇದು ಸರಿಯಾಗಿದೆ. ನೆಕ್ಸ್ಟು ಮೌನ ಕಣಿವೆ ಚಳವಳಿಯು ತೇರಿ ಗರ್ವಾಲ ಜಿಲ್ಲೆಯಲ್ಲಿ ನಡೆಯಿತು. ಎಸ್, ಇದು ಎಲ್ಲಿ? ಮೌನ ಕಣಿವೆ ಚಳವಳಿ ಅಲ್ಲ ಇದು. ಓಕೆ, ತೇರಿ ಗರ್ವಾಲದಲ್ಲಿ ನಡೀತಕ್ಕಂಥದ್ದು ಅಪ್ಪಿಕೋ ಅಲ್ವಾ? ಚಿಪ್ಕೋ ಇದು. ಎಸ್, ಇದು ಚಿಪ್ಕೋ ಆಗುತ್ತೆ. ಸೊ ಇದು ತಪ್ಪು. ನರ್ಮದಾ ಬಚಾವೋ ಆಂದೋಲನ ಸ್ಥಳೀಯ ಆದಿವಾಸಿ ಒಕ್ಕಲೆಬ್ಬಿಸುವುದರಿಂದ ವಿರುದ್ಧವಾಗಿತ್ತು. ಎಸ್, ಹೌದು. ನೆಕ್ಸ್ಟು ಪ್ರೊಫೆಸರ್ MD ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರೈತರ ಸಂಘವನ್ನು ಸ್ಥಾಪಿಸಿದರು ಅಂತ. ಸೊ ಇದು ಕರೆಕ್ಟ್ ಇದೆ. ಸೊ ಇಲ್ಲಿ A, C, D ಇದು ಕರೆಕ್ಟಾಗಿರುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್.
ಓಕೆ, ಸೊ ನೆಕ್ಸ್ಟ್ ಹೋಗೋಣ. 19ನೇ ಪ್ರಶ್ನೆ ನೋಡಿ. ಇಲ್ಲಿ ಸಹ ಅದೇ ರೀತಿಯ ಪ್ರಶ್ನೆಗಳಿದೆ. ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ. ಇಲ್ಲಿ ನೋಡಿ, ಸಮಾಜೀಕರಣ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಹೌದು, ಸಮಾಜೀಕರಣ ಮಾನವ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿ ಆಗಿಸುತ್ತದೆ. ಇದು ಸಹ ಹೌದು. ಸಮಾಜೀಕರಣವು ಶಾಲೆಯಲ್ಲಿ ಸಂಭವಿಸೋದಿಲ್ಲ ಅಂತ ತಪ್ಪು. ಸಮಾಜೀಕರಣ ವ್ಯಕ್ತಿಯ ಬೆಳವಣಿಗೆಗೆ ಮಾರಕ ಅಲ್ಲ ಅದು. ಓಕೆ, ಸೊ ಎ ಮತ್ತು ಬಿ ಇದು ಸರಿ ಉತ್ತರ ಆಗುತ್ತೆ. ಎಲ್ಲಿದೆ ಆಪ್ಷನ್ನು? ಇದು ಸರಿ ಉತ್ತರ. ಓಕೆನಾ. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡಿ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾರು? ಮ್ಯಾಕ್ಸ್ ವೆಬರ್ ಅವರು ಏನು ಹೇಳ್ತಾರೆ? ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವಂತಹ ಅಧ್ಯಯನವೇ ಸಮಾಜಶಾಸ್ತ್ರ. ಹೌದಲ್ವಾ? ಯಾರು? ಮಾರ್ಕ್ಸ್ ವೆಬರಾ? ಕರೆಕ್ಟ್. ಕೆಳಗೆ ಕೊಟ್ಟಿರುವಂತಹ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅಂತ. ಸೊ ಯಾರು ಬರ್ತಾರೆ ನೋಡಿ ಇಲ್ಲಿ, ಒಂದು ನಿಮಿಷ. ಸೊ ಇಲ್ಲಿ ದಿ ಹೋಲಿ ಫ್ಯಾಮಿಲಿ ಎಂಬ ಪುಸ್ತಕವನ್ನು ಬರೆದವರು ಹೆಗೆಲ್ ಅವರು, ಇವರ ಗುರುಗಳಾಗಿರ್ತಾರೆ. ವರ್ಗ ಸಂಘರ್ಷ ಸಿದ್ಧಾಂತ ಕಾರ್ಲ್ ಮಾರ್ಕ್ಸ್ ಅವರು. ವರ್ಗ ಸಂಘರ್ಷ ಸಿದ್ಧಾಂತದ ಸ್ಥಾಪಕರು ಕಾರ್ಲ್ ಮಾರ್ಕ್ಸ್ ಅವರು. ಯಾರು ಬರ್ತಾರೆ? ಕಾರ್ಲ್ ಮಾರ್ಕ್ಸ್. ಸೊ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬನ್ನಿ 22ನೇ ಪ್ರಶ್ನೆ. ಪ್ರತಿಪಾದನೆ ಮತ್ತು ಕಾರಣ. ಪ್ರತಿಪಾದನೆ: ಬಾಲಕಾರ್ಮಿಕ ಪದ್ಧತಿಯು ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ. ಓಕೆ, ನೆಕ್ಸ್ಟು ಬಾಲ್ಯ ವಿವಾಹ ಮತ್ತು ಮಕ್ಕಳ ಕಳ್ಳಸಾಗಾಣಿಕೆಗಳು ಸಂಭವಿಸುತ್ತವೆ ಅಂತ. ಇದಕ್ಕೆ ಎ ಮತ್ತು ಆರ್ ಸರಿ. ಎಗೆ ಆರ್ ಸರಿಯಾದ ವಿವರಣೆ ಆಗಿದೆ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಈಗ 23ನೇ ಪ್ರಶ್ನೆ. ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವ ಬಂದರುಗಳ ಸರಿಯಾದ ಗುಂಪು ಯಾವುದು? ಯಾವುದು ಸರಿಯಾದ ಗುಂಪು ಅಂತಂದರೆ ಕಾಂಡ್ಲಾ, ಕೊಚ್ಚಿ, ಮರ್ಮಗೋವಾ. ಕಾಂಡ್ಲಾ, ಕೊಚ್ಚಿ, ಮರ್ಮಗೋವಾ ಮತ್ತು ಮುಂಬೈ. ಯಾವುದು ಹೇಳಿ? ಫಸ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಪರ್ವತ ಕಾಡುಗಳಲ್ಲಿ ಕಂಡುಬರುವಂತಹ ಸಸ್ಯವರ್ಗ ಯಾವುದು ಬರುತ್ತೆ? ಪರ್ವತ ಕಾಡುಗಳಲ್ಲಿ ಕಂಡುಬರ್ತಕ್ಕಂತಹ ಸಸ್ಯವರ್ಗ ಯಾವುದು? ಸಿಡಾರ್, ಸ್ಟ್ರೂಸ್ ಮತ್ತು ಚೆಸ್ಟ್ನಟ್ಗಳು. ಆಪ್ಷನ್ 2. ಓಕೆ, ನೆಕ್ಸ್ಟ್ 25ನೇ ಪ್ರಶ್ನೆ. ಪರ್ವತ ಕಾಡುಗಳಲ್ಲಿ 25ನೇ ಪ್ರಶ್ನೆ. ಹೊಂದಿಸಿ ಬರೆಯಿರು. ಒಂದು ನಿಮಿಷ, ಕಾಣಿಸ್ತಾ ಇದೆ ಅಲ್ವಾ? ಯಾವ್ದು ನೋಡಿ, ಹೊಂದಿಸಿ ಬರೆಯಿರಿ. ಹಾಕ್ತಾ ಹೋಗೋಣವಾ? ಇದಕ್ಕೆ ಫಸ್ಟ್ ಆಪ್ಷನ್ 3 ಬರುತ್ತೆ. ಆಪ್ಷನ್ 3 ಯಾವುದು ಹೇಳಿ? ಹಿರಾಕುಡ್ ಯೋಜನೆ ಅಂತಂದರೆ ಯಾವುದಕ್ಕೆ ಬರುತ್ತೆ? ಅದು ಮಹಾನದಿಗೆ ಆಗುತ್ತೆ. ನೆಕ್ಸ್ಟು ಸರ್ದಾರ್ ಸರೋವರ ಅಂತಂದರೆ ನರ್ಮದಾ ನದಿಗೆ ಬರುತ್ತೆ. ನೆಕ್ಸ್ಟು ಬಾಕ್ರಾನಂಗಲ್ ಯೋಜನೆ ಅಂತಂದರೆ ಸಟ್ಲೇಜ್ ನದಿ ಬರುತ್ತೆ. ಲಿಂಗನ್ಮಕ್ಕಿ ಅಂತಂದರೆ ಶರಾವತಿ ಬರುತ್ತೆ. ಓಕೆನಾ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 26ನೇ ಪ್ರಶ್ನೆ. ಚಹಾ ಬೆಳೆಗೆ ಹೆಚ್ಚು ಸೂಕ್ತವಾದ ಭೌಗೋಳಿಕ ಲಕ್ಷಣವನ್ನು ಹೊಂದಿರುವ ರಾಜ್ಯಗಳ ಸರಿಯಾದ ಆಯ್ಕೆ ಯಾವುದು? ಯಾವುದು ಸರಿಯಾದ ಆಯ್ಕೆ? ಅಸ್ಸಾಂ, ಒಂದು ನಿಮಿಷ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು, ಕೇರಳ ಅಂತಕ್ಕಂಥದ್ದು. ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ. ಮೊದಲೆರಡು ಪದಗಳಿಗೆ ಇರುವಂತಹ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಅಂತ. ಕೆಂಪು ಮಣ್ಣು ನೀರ್ಶಿಲೆಯಲ್ಲಿ ಕಂಡುಬಂದರೆ ಕಪ್ಪು ಮಣ್ಣು ಎಲ್ಲಿ ಕಪ್ಪು ಮಣ್ಣಿನಲ್ಲಿ ಏನು ಕಂಡುಬರುತ್ತೆ ಅಂತಂದರೆ ಬಸಾಲ್ಟ್ ಅಂತಕ್ಕಂಥದ್ದು ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ 28ನೇ ಪ್ರಶ್ನೆ. ಕೊಟ್ಟಿರುವಂತಹ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತಕ್ಕಂಥದ್ದು. ಸೊ ಇದಕ್ಕೆ ಉತ್ತರವನ್ನು ಹೇಳ್ತೀನಿ. ಮೊದಲೇದಾಗಿ ಇದಕ್ಕೆ ಆಪ್ಷನ್ 3 ರೈಟ್ ಉತ್ತರ. ಇದರಲ್ಲಿ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಯ ಸಮಕೋನದಲ್ಲಿರ್ತಕ್ಕಂಥದ್ದು ಸರಿ ಇರುತ್ತೆ, ಸಮಕೋನದಲ್ಲಿ ಇರುತ್ತೆ. ನೆಕ್ಸ್ಟು ಅಧಿಕ ಭಾರತ ಉಂಟಾಗುವ ಭೂಮಿ, ಚಂದ್ರ ಮತ್ತು ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುತ್ತೆ. ಸೊ ಎರಡೂ ಕೂಡ ಸರಿಯಾದಂಥ ಹೇಳಿಕೆ ಆಗಿರುತ್ತೆ. ಓಕೆ, 29ನೇ ಪ್ರಶ್ನೆ. ಉತ್ತರ ಅಂಟಾರ್ಟಿಕ್ ಸಾಗರ ಪ್ರವಾಹಗಳ ಸರಿಯಾದ ಗುಂಪೆಂದರೆ ಯಾವುದಾಗುತ್ತೆ? ನಾರ್ವೇಜಿಯನ್ ಪ್ರವಾಹ ಮತ್ತು ಲ್ಯಾಬ್ರಡಾರ್ ಪ್ರವಾಹ ಮತ್ತು ಗಲ್ಫ್ ಸ್ಟ್ರೀಮ್ ಪ್ರವಾಹ ಅಂತಕ್ಕಂಥದ್ದು. ನೆಕ್ಸ್ಟ್ 30ನೇ ಪ್ರಶ್ನೆ. ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕಂತಹ ಸರಿಯಾದ ಗುಂಪೆಂದರೆ? ಸೊ ಪಶ್ಚಿಮಾಭಿಮುಖವಾಗಿ ಹರಿಯುವಂಥದ್ದು ಅಂದರೆ ಇಲ್ಲಿ ನಾವು ಒಂದು ಸೂತ್ರ ನೆನ್ಪಿಟ್ಕೋಬೇಕು. ಮಗನೇ ಅವಕಾಶ. ಸೊ ಇಲ್ಲಿ ಯಾವಂತಂದರೆ ಮಹಾನದಿ ಮತ್ತು ಇಲ್ಲಿ ಏನಂತ ಹೇಳ್ತೀವಿ? ಗಂಗಾ
ನೆಕ್ಸ್ಟು ನೇತ್ರಾವತಿ, ಅಘನಾಶಿನಿ, ವಾರಾಹಿ, ಕಾಳಿ, ಶರಾವತಿ ಅಂತ. ಸೊ ಇವು ಪಶ್ಚಿಮ ಅಭಿಮುಖವಾಗಿ ಹರಿಯತಕ್ಕಂತಹ ನದಿಗಳಾಗಿರುತ್ತೆ. ಸೊ ಈ ಒಂದು ಸೂತ್ರವನ್ನು ನೀವು ನೆನ್ಪಿಟ್ಕೊಂಡ್ರೆ ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕಂಥ ನದಿಗಳ ಒಂದು ಲಿಸ್ಟ್ ನಿಮ್ಮ ಕಡೆ ಇರುತ್ತೆ. ಸೊ ಇಲ್ಲಿ ಯಾವ್ದು ಬರುತ್ತೆ ನೋಡ್ಕೊಳ್ಳಿ. ಹಾಗಿದ್ರೆ ಎಸ್ ಕರೆಕ್ಟು. ಇಲ್ಲಿ ಯಾವ್ದು ಬರುತ್ತೆ ಅಂತಂದರೆ ಒಂದು ನಿಮಿಷ. ಎಸ್ ಇದರಲ್ಲಿ ಆಪ್ಷನ್ 4 ಸಿಂಧು, ನರ್ಮದಾ, ತಾಪಿ ಮತ್ತು ನೇತ್ರಾವತಿ ಅಂತ ಇದೆ. ಓಕೆನಾ. ನೆಕ್ಸ್ಟ್ 31ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಯನ್ನು ಓದಿ ಅವುಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ವರ್ಜಿನಿಯಾ ಈ ಬೆಳೆಯ ಒಂದು ತಳಿಯಾಗಿದೆ. ಯಾವ ಬೆಳೆ ಅಂತಂದರೆ ಎಸ್ ತಂಬಾಕು ಅಂತ ಹೇಳ್ತೀವಿ ನಾವು. ಸೊ ಉಳಿದಿರುವಂತಹ ಆಯ್ಕೆಗಳನ್ನು ನೀವೇ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಸ್ತರಭಂಗ ಅಥವಾ ಆಳಗಣಿಗಾರಿಕೆಯಿಂದ ಸಂಭವಿಸುವುದು ಯಾವುದು? ಸ್ತರಭಂಗದಿಂದ ಎಸ್ ಭೂಕಂಪ. ಓಕೆ. ನೆಕ್ಸ್ಟು 33ನೇ ಪ್ರಶ್ನೆ. ಬೇಲೂಮ್ ಗುಹೆ ಭೂ ಸ್ವರೂಪವು ಇದರಿಂದ ನಿರ್ಮಾಣಗೊಂಡಿದೆ. ಯಾವುದರಿಂದ? ಅಂತರ್ಜಲದ ಕಾರ್ಯದಿಂದ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಓಜೋನ್ ಪದರವು ಮುಖ್ಯವಾದ ಪಾತ್ರ ನಿರ್ವಹಿಸುವಂತಹ ರೀತಿ ಯಾವುದು? ಸೂರ್ಯನಿಂದ ಬರ್ತಕ್ಕಂಥ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳೋದಾಗಿರುತ್ತೆ. 35ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಎಸ್ ಇದಕ್ಕೆ ಸರಿ ಉತ್ತರ ಬಂದು ಆಪ್ಷನ್ 2 ಆಗಿರುತ್ತೆ. ಛಾಯಾ ಭಗವತಿ ಜಲಪಾತ ಬೆಳಗಾವ್ ಆಗಿರುತ್ತೆ. ನೆಕ್ಸ್ಟು ಇರ್ಪು ಜಲಪಾತ ಕೊಡಗು ಆಗಿರುತ್ತೆ. ನೆಕ್ಸ್ಟು ಗೇರುಸೊಪ್ಪ ಜಲಪಾತ ಶಿವಮೊಗ್ಗ ಆಗಿರುತ್ತೆ. ಉಂಚಳ್ಳಿ ಜಲಪಾತ ಉತ್ತರ ಕನ್ನಡ ಆಗಿರುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 36ನೇ ಪ್ರಶ್ನೆ. ಅನಾಥ ವೃದ್ಧರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಈ ಯೋಜನೆ ಅಡಿಯಲ್ಲಿ ನೀಡಲಾಗ್ತಾ ಇದೆ. ಯಾವುದರಲ್ಲಿ? ಯಾವ ಯೋಜನೆ ಅದು? ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರುತ್ತೆ. ಇದನ್ನು ನೆನಪಿಟ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ. ತೆರಿಗೆಯೇತರ ವರಮಾನಕ್ಕೆ ಒಂದು ಉದಾಹರಣೆ ಯಾವುದು? ತೆರಿಗೆಯೇತರ ಅಂತಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸ್ತಕ್ಕಂತಹ ಲಾಭ ಆಗಿರುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 38ನೇ ಪ್ರಶ್ನೆ. ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ ಅಂತ ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. ಸೊ ನೆಕ್ಸ್ಟ್ 39ನೇ ಪ್ರಶ್ನೆ. ಕೊಟ್ಟಿರುವ ಸೂತ್ರವನ್ನು ಗಮನಿಸಿ ಮತ್ತು ಅದಕ್ಕೆ ಸರಿಹೊಂದುವ ಆಯ್ಕೆಯನ್ನು ಆರಿಸಿ ಅಂತ. ವಿತ್ತೀಯ ಕೊರತೆ, ಬಡ್ಡಿ ಪಾವತಿ. ಸೊ ಇಲ್ಲಿ ನೋಡಿ ಯಾವುದಾಗುತ್ತೆ? ಇದು ಪ್ರಾಥಮಿಕ ಕೊರತೆ ಆಗಿರುತ್ತೆ. ಎಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 40ನೇ ಪ್ರಶ್ನೆ ನೋಡಿ. ಶ್ರಮದ ಲಕ್ಷಣಕ್ಕೆ ಸಂಬಂಧಿಸಿದ ಸರಿಯಾದಂತಹ ಆಯ್ಕೆ ಯಾವುದಾಗಿರುತ್ತೆ? ಸೊ ಶ್ರಮದ ವಲಸೆಯ ಪ್ರಮಾಣ ಕಡಿಮೆ ಅಂತಕ್ಕಂಥದ್ದು. ಓಕೆ. ನೆಕ್ಸ್ಟ್ 41ನೇ ಪ್ರಶ್ನೆ. ಎಸ್ 41ನೇ ಪ್ರಶ್ನೆ. ವಿಶ್ವ ಗ್ರಾಹಕರ ಹಕ್ಕುಗಳ ಆಚರಣೆಯ ದಿನ ಅಂತ ನಾವು ಯಾವುದನ್ನು ಹೇಳ್ತೀವಿ? ಮಾರ್ಚ್ 15 ಅಂತ ಹೇಳ್ತೀವಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 42ನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಯಲ್ಲಿ ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ಕಿರಣ್ ಮುಜುಮ್ದಾರ್ ಶಾ ಅವರಾಗಿರ್ತಾರೆ. ನೆಕ್ಸ್ಟು ಭಾರತದ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? 1986 ಅಂತಕ್ಕಂಥದ್ದು ಗ್ರಾಹಕರ ಸಂರಕ್ಷಣಾ ಕಾಯ್ದೆ. ನೆಕ್ಸ್ಟು 44ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಯನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸೊ ಇಲ್ಲಿ ಇವು ಆಯ್ಕೆಯನ್ನು ನೀವು ಓದ್ಕೊಳ್ಳಿ. ಸೊ ನಾನು ಇದಕ್ಕೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಸೊ ಇದಕ್ಕೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಎ ಮತ್ತು ಡಿ ಸರಿ ಉತ್ತರ ಆಗಿರುತ್ತೆ. ನೆಕ್ಸ್ಟು 45ನೇ ಪ್ರಶ್ನೆ. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ಹೇಳಿದವರು ಯಾರು? ಎಸ್ ಈ ಪ್ರಶ್ನೆ ಮೊನ್ನೆ ತಾನೇ ಯಾವುದು ಜೂನ್ 30ರ TET ಏನು ನಡೀತಲ್ವ, ಸೊ ಅಲ್ಲಿ ಈ ಪ್ರಶ್ನೆ ಬಂದಿತ್ತು. ಸೊ ನೆನಪಿರ್ಬೋದು ಅಂತ ಅಂದ್ಕೊತೀನಿ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವ್ದು ಬರುತ್ತೆ? ಆಪ್ಷನ್ 2 JL ಹೆನ್ಸ್ ಅವರು. ಸೊ ಆಪ್ಷನ್ಸ್ ಬೇರೆ ಇದ್ದವು, ಆದರೆ ಉತ್ತರ ಮಾತ್ರ JL ಹೆನ್ಸ್ ಆಗಿರ್ತಾರೆ. ಸೊ 46ನೇ ಪ್ರಶ್ನೆ. ಜಾಗೃತ ಜ್ವಾಲಾಮುಖಿಯ ಸೂಸುವಿಕೆಯನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಒಬ್ಬ ಶಿಕ್ಷಕನು ಬಳಸುವಂತಹ ಸಾಧನ ಯಾವುದಾಗಿರುತ್ತೆ? ಕಾರ್ಯಾತ್ಮಕ ಮಾದರಿಯಾಗಿರುತ್ತೆ. ಓಕೆ. ನೆಕ್ಸ್ಟ್ 47ನೇ ಪ್ರಶ್ನೆ. ಮೌಲ್ಯಮಾಪನದ ಉದ್ದೇಶವು ಡ್ಯಾಶ್. ಮೌಲ್ಯಮಾಪನದ ಉದ್ದೇಶ ಏನಾಗಿರುತ್ತೆ? ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯವನ್ನು ಪರೀಕ್ಷಿಸುವುದಾಗಿರುತ್ತೆ. ನೆಕ್ಸ್ಟು 48ನೇ ಪ್ರಶ್ನೆ. ನಾಗರಿಕ ಪ್ರಜ್ಞೆಯನ್ನು ಬೋಧಿಸುವ ಸಮಾಜ ವಿಜ್ಞಾನದ ವಿಷಯದ ಶಾಖೆ ಯಾವುದಾಗಿರುತ್ತೆ? ಯಾವುದು? ನೆನ್ಪಿಟ್ಕೊಳ್ಳಿ, ನಾಗರಿಕ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು. ಸೊ ಅದು ರಾಜ್ಯಶಾಸ್ತ್ರ ಆಗಿರುತ್ತೆ. ಓಕೆ, ಹೌದಾ? ಓಕೆ. ನೆಕ್ಸ್ಟು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಸಹಕಾರಿಯಾಗ್ತಕ್ಕಂಥದ್ದು 100ಕ್ಕೆ 200% ಯಾವುದಾಗುತ್ತೆ? ಗ್ಲೋಬ್ ಆಗಿರುತ್ತೆ. ನೆಕ್ಸ್ಟು ಕೊನೆಯ 50ನೇ ಪ್ರಶ್ನೆ. ಬೋಧನೆ ಎಂದರೆ ಕಲಿಕೆಗೆ ಪ್ರಚೋದನೆ, ಮಾರ್ಗದರ್ಶನ ಮತ್ತು ಪ್ರೋತ್ಸಾಹಿಸುವುದು ಎಂದು ಹೇಳಿದವರು ಯಾರು? ಎಸ್ ಬರ್ಟನ್ ಅವರು. ಯಾರು?
ಬರ್ಟನ್ ಅವರು. ನೋಡಿದ್ರಲ್ಲ ಸ್ನೇಹಿತರೆ, 2022ರ GPSTR ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ 50 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ನಾವು ನೋಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಇರುತ್ತೆ. ಸೊ ಯಾರೆಲ್ಲ ನೋಡಿಲ್ವೋ ಇವಾಗ ನೋಡ್ಕೋಬೋದು. ಸೊ ಇಲ್ಲಿ 3 ಪ್ರಶ್ನೆ, ಒಂದು ನಿಮಿಷ, ಇಲ್ಲಿ ನೋಡಿ 3 ಅಂಕದ 20 ಪ್ರಶ್ನೆಗಳಿರುತ್ತೆ ಇಲ್ಲಿ. ಓಕೆ, ಅಂದರೆ 60 ಮಾರ್ಕ್ಸ್ ಆಯಿತು. ಸೊ ನೆಕ್ಸ್ಟ್ ಈ ಕೆಳಗಡೆ ನೋಡಿ, ಇಲ್ಲಿ 4 ಅಂಕದ 10 ಪ್ರಶ್ನೆಗಳಿರುತ್ತೆ, ಅಂದರೆ 40 ಆಯಿತು. ಅಂದರೆ ಫಸ್ಟ್ಗೆ 50 ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ. ನೆಕ್ಸ್ಟು 3 ಅಂಕದ 20 ಪ್ರಶ್ನೆಗಳಾಗಿರುತ್ತೆ, ಅಂದರೆ ಇಲ್ಲಿ 60 ಮಾರ್ಕ್ಸು. ಆನಂತರ ಇಲ್ಲಿ 40 60 40 100, ಇದೊಂದು 50 150 ಅಂಕಕ್ಕೆ. ಸೊ ಸೆಕೆಂಡ್ ಪೇಪರ್ ಇರುತ್ತೆ. ಸೊ ಇದರಲ್ಲಿ 68 ನಾವು ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು, ಅಂದಾಗ ಮಾತ್ರ ಇದು ಎಲಿಜಿಬಲ್ ಆಗುತ್ತೆ. ಫಸ್ಟ್ ಪೇಪರಿಗೆ ಅದು ಸ್ಕೋರಿಗೆ ಕನ್ಸಿಡರ್ ಆಗುತ್ತೆ, ನೀವು ಎಷ್ಟಾದರೂ ತೊಗೋಬೋದು. ಔಟ್ ಆಫ್ ತೊಗೋತೀನಿ ಅಂತಂದ್ರೂ ಪರವಾಗಿಲ್ಲ. ಸೊ ಸೆಕೆಂಡ್ ಪೇಪರಲ್ಲಿ 50 ಅಥವಾ 55 ಅಂತ ಹೇಳಿದ್ದಾರೆ. ಸೊ 55 ಮಾರ್ಕ್ಸು ಕಡ್ಡಾಯವಾಗಿ ಬರಲೇಬೇಕು. ಸೊ ಇದಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.